ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈಸಿಯಾಗಿ ಬಿಸಿಬೇಳೆ ಬಾತ್ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ. ಮಾಮೂಲಿ ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನೆನೆಸಿರೋ ಬಟಾಣಿನ ಹಾಕೋಬೋದು, ಇಲ್ಲ ಹಸಿ ಬಟಾಣಿನಾರ ಹಾಕೋಬೋದು ನೀವು. ನಾನು ಕಡಲೆ ಬೀಜ ಏನು ಬಟಾಣಿಕಾಳು ಸ್ಕಿಪ್ ಮಾಡಿದ್ದೆ, ಹಂಗಾಗಿ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನೆಲ್ಲ ಏನು ಕರಿಬೇವು ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ದು, ಹಂಗಾಗಿ ಅದು ಅರೋಮ ಬರೋದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ನೀವು ಯಾವ ಒಣಮೆಣ್ಸಿನ್ಕಾಯಿನಾದರೂ ಹಾಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿಸಿಬೇಳೆ ಬಾತಿಗೆ ಮಾತ್ರ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು. ಓಕೆನಾ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಎಲ್ಲ ತರಕಾರಿನೂ ಇಟ್ಕೊಂಡಿದ್ದೆ. ಆಲೂಗೆಡ್ಡೆ, ಟೊಮೊಟೊ, ಹುರುಳಿಕಾಯಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನೀವು ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು, ಇಲ್ಲ ಬೀಟ್ರೂಟು ಹಾಕ್ಕೊತಾರೆ ಕೆಲವಷ್ಟು ಜನ, ಆದರೆ ನಾನು ಹಾಕ್ಕೊಳ್ಳಲ್ಲ. ಕ್ಯಾಬೇಜು ಏನೋ ಇರುತ್ತೋ ತರಕಾರಿ ಹಾಕ್ಕೋಬೋದು. ಸಿಂಪಲ್ಲಾಗಿ ನಾನು ಈ ಥರ ಕ್ಯಾರೆಟು, ಹುರುಳಿಕಾಯಿ, ಟೊಮೊಟೊ ಮನೇಲಿ ಏನಿದೆಯೋ ಅದನ್ನು ಹಾಕ್ಕೊಂಡು ನಾನು ಈ ಥರ ಬ್ರೌನಿಷ್ ಬರೋ ಹಾಗೆ ಚೆನ್ನಾಗಿ ಕೈ ಆಡ್ಕೊಂಡಿದ್ದೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕ್ಯಾರೆಟು ತರಕಾರಿ ಮತ್ತು ಅಕ್ಕಿ ತೊಗರಿಬೇಳೆ ಬೇಯಿಸಿಟ್ಕೊಂಡು ಆಮೇಲೆ ಈ ಥರ ಒಗ್ಗರಣೆ ಕೊಟ್ಕೊತಾರೆ. ಆದರೆ ನಾನು ಸಿಂಪಲ್ಲಾಗಿ ಬೇಗ ಆಗೋ ಥರ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಹುಣಸೆಹಣ್ಣಿನ ರಸ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಒಂದು ಕರೆ ಹುಣಸೆನಾರು ಇಟ್ಕೊಬೋದು, ಇಲ್ಲ ಬಿಳೆ ಹುಣಸೆನಾರು ಇಟ್ಕೊಬೋದು. ಇದು ಕರೆ ಹುಣಸೆಹಣ್ಣು, ಯಾಕೆಂದರೆ ಇದು ರಸ ಜಾಸ್ತಿ ಬರುತ್ತೆ ಲಿಕ್ವಿಡ್ಡು, ಹಂಗಾಗಿ ನಾನು ಹಳೆ ಹುಣಸೆಹಣ್ಣೆ, ನಮ್ಮ ಕಡೆ ಹಳೆ ಹುಣಸೆಹಣ್ಣು ಅಂತಾರೆ, ಕರೆ ಹುಣಸೆಹಣ್ಣು. ಹಳೆ ಹುಣಸೆಹಣ್ಣೆ ನಾನು ಹಾಕ್ಕೊಂಡಿದ್ದೆ. ಅದು ಹಾಕಿ ನೆಕ್ಸ್ಟು ಬಿಸಿಬೇಳೆ ಬಾತ್ ಪೌಡರ್ MTRದು ಹಾಕ್ಕೊತಾ ಇದ್ದೀನಿ. ನಾವು ಹೋಮ್ ಮೇಡ್ ಬೇಕು ಅಂದರೆ ಹೋಮ್ ಮೇಡ್ ಒಂದು ಸಲ ಮಾಡ್ಕೊತೀನಿ, ಆದರೆ ಖಾಲಿ ಆಗಿತ್ತು, ಹಂಗಾಗಿ MTR ಬಿಸಿಬೇಳೆ ಬಾತ್ ಪೌಡರೇ ಹಾಕ್ಕೊತೀನಿ. ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊತೀನಿ. ಹುಣಸೆಹಣ್ಣಿನ ರಸ ಮತ್ತು ಬಿಸಿಬೇಳೆ ಬಾತ್ ಪೌಡರು. ನೆಕ್ಸ್ಟ್ ಇದಕ್ಕೆ ನಾನು ಹುರ್ಗಾಲ್ ಪುಡಿ, ಖಾರ ಪುಡಿ, ಸಾಂಬಾರು ಪೌಡರು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಪೋತ್ ಪುಡಿ, ಮೆಂತ್ಯ ಪುಡಿ ಅಂತ ಒಂದು ಸ್ವಲ್ಪ ಲೈಟಾಗಿ ಹಾಕ್ತೀನಿ, ಏಕೆಂದರೆ ಟೇಸ್ಟ್ ಬರಲಿ ಅಂತ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಗೊಜ್ಜು ಟೈಪ್ ಬರಬೇಕು. ಆ ಥರ ಫ್ರೈ ಆದರೆ ಒಂಥರ ಬಿಸಿಬೇಳೆ ಬಾತಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆಲ್ಲ ಪೌಡರೆಲ್ಲ ಹಾಕಿದಾಗ, ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈ ಆಡ್ಕೊತಾ ಇದ್ದೀನಿ. ಒಂದೇ ಕುದಿಲಿ ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಲಿಕ್ವಿಡ್ಡಾಗಿ ಚೆನ್ನಾಗಿ ಬೇಯಬೇಕು. ಆಮೇಲೆ ನಾನು ಇಲ್ಲಿ ಮಾಮೂಲಿ ತೊಗರಿಬೇಳೆ ಹಾಕಿದ್ದೀನಿ. ನೀವು ಯಾವ ಬೇಳೆನಾರು ಹಾಕ್ಕೋಬೋದು, ಮೈಸೂರು ತೊಗರಿಬೇಳೆ, ಮಾಮೂಲಿ ತೊಗರಿಬೇಳೆನೇ ಹಾಕ್ಕೋಬೋದು. ನಾನು ಇಲ್ಲಿ 3 ಜನಕ್ಕಷ್ಟೇ ಮಾಡ್ತಾ ಇರೋದು ನಾನು, ಹಾಗಾಗಿ ಇಷ್ಟು ನಾನು ಅಕ್ಕಿನ ಒಂದು ಕಾಲು ಪಾವು ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇನ್ನು ಬೆಂದಾದಮೇಲೆ ಮತ್ತೆ ನೀರು ಹಾಕಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳೋದು. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟು ಎಮ್ಮಿ ಬಂದಿತ್ತು ಬಿಸಿಬೇಳೆ ಬಾತ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.